ನಂಬ್ಕೊಂಡು ಯಾವತ್ತು ಕೆಫೆಗಳಿಗೆ ಬರಬೇಡಿ. ಚೆನ್ನಾಗಿರೋ ಕೇಕ್ ಮೇಲೆ ಅವ್ರ ಹತ್ರನೂ ಇಸ್ಕೊಂಡು ಒಳ್ಳೆ ಮಾಡ್ತಾ ಇದ್ದಾರೆ ಡಿಸೈನ್. ಎಷ್ಟು ಕೆಫೆಗಳು ಚೇಂಜ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಕೆಫೆ ಅಂತೂ ಚೇಂಜ್ ಮಾಡ್ತಾನೇ ಇದ್ದಾರೆ. ಪರದಾಟದ ದಿನ ಏನಂತ್ಯ? ನಾನು ಗಣೇಶನ್ ನೋಡಕ್ ಹೋಗ್ಬೇಕು. ಇನ್ಮೇಲೆ ಫುಲ್ ವರ್ಕೌಟ್, ಫುಲ್ ಡಯಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಗಣೇಶ ಹಬ್ಬ ಆಯ್ತು. ಗಣೇಶನ ನೋಡಕ್ಕೆ, ಗಣೇಶ ಎಲ್ಲೆಲ್ಲಿ ಬಿಡ್ತಾರೆ ಅನ್ನೋದನ್ನ ನೋಡಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹಾಗೆ ಅನುಷಾದು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿಲ್ಲ. ಅವಳ ಬರ್ಡೇ ಸೆಪ್ಟೆಂಬರ್ 4. ಅವಳ ಬರ್ಡೇ ಸೆಪ್ಟೆಂಬರ್ 4 ಬಟ್ ಅವತ್ತು ಅವಳಿಗೆ ಕೆಲ್ಸಕ್ಕೆ ರಜಾ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಟ್ರೀಟೇ ಕೊಡ್ಸಿಲ್ಲ ಗೈಸ್. ಸೊ ಇವತ್ತು ಹೋಗಿ ಅವಳ ಹತ್ರ ಟ್ರೀಟ್ ತಗೊಂಡು ಆಮೇಲೆ ವ್ಲಾಗ್ ನ ಮುಗಿಸೋಣ. ಬಾಯ್. ಅದ್ ಹಿಂಗ್ ಮಾಡಂಗೆ ಬಾಯ್ ಅಂದಾಗ ಬಾಯ್. ನಮ್ಮ ಮನಸ್ಸೊಂದು ಡ್ರೈವಿಂಗ್ ಸ್ಕಿಲ್ಸ್ ಕಡೆ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅಮ್ಮ ಗೂಗಲ್ ಮ್ಯಾಪ್ಸ್ ಅಲ್ಲಿ ಇರೋದು, ಗೂಗಲ್ ಫೋಟೋಸ್ ಅಲ್ಲಿ ಇರೋದು ನಂಬ್ಕೊಂಡು ಯಾವತ್ತು ಕೆಫೆಗಳಿಗೆ ಬರಬೇಡಿ. ಇವಾಗ ಬಂದು ಪಿಕ್ಚರ್ ಎಲ್ಲ ಫುಲ್ಲು ಚೆನ್ನಾಗಿದೆ ಅನ್ಕೊಂಡು ಬಂದು ಮೋಸ ಹೋಗಿ ತಿರುಗಿ ವಾಪಸ್ ಬೇರೆ ಕೆಫೆಗೆ ಹೋಗ್ತಾ ಇದೀವಿ. ನೋಡಿ, ವಾಪಸ್ ಬೇರೆ ಕೆಫೆಗೆ ಹೋಗ್ತಾ ಇದೀವಿ. ಕ್ಯೂಟ್ ಆಗಿತ್ತು ಅಲ್ಲಿ, ನೋಡಿದ್ರೆ ಇಲ್ಲಿ ಕ್ಯೂಟ್ ಆಗಿಲ್ಲ ಬಂದ್ಬಿಟ್ಟು ಡಿಸಪಾಯಿಂಟ್ ಆಗ್ಬಿಟ್ಟು ಬೇರೆ ಕೆಫೆಗೆ ಹೋಗ್ತಿದ್ವಿ. ಚಲೋ, ಲೆಟ್ಸ್ ಗೋ. ನೋಡಿ ಸರ್, ಚೆನ್ನಾಗಿರೋ ಕೇಕ್ನ ಏನೋ ಹಾಳು ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಮಾಡ್ತೀನಿ. ಅನುಷಾ ಬರ್ಡೇಗೆ ಅಂತ ಕೇಕ್ ತಗೊಂಡ್ ಬರಕ್ಕೆ ಅಂತ ಬಂದಿದ್ರೆ ಚೆನ್ನಾಗಿರೋ ಕೇಕ್ ಮೇಲೆ ಅವ್ರ ಹತ್ರನೂ ಇಸ್ಕೊಂಡು ಇಲ್ಲೇನೋ ಅವಳದೇ ಮಾಡ್ತಾ ಇದ್ದಾಳೆ ಡಿಸೈನ್. ಚೆನ್ನಾಗಿದೆ. ಈ ಕೆಫೆ ಯಾವ್ದೋ ಕೆಫೆ ಕರ್ಕೊಂಡು ಬಂದ್ರೆ ಈ ಕೆಫೆನೋ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಇನ್ನೊಂದು ಯಾವ್ದೋ ಕೆಫೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈ ಕೆಫೆನೂ ಬಿಟ್ಬಿಟ್ಟು ಇನ್ನ ಇವತ್ತು ಎಷ್ಟು ಕೆಫೆಗಳು ಚೇಂಜ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಕೆಫೆ ಅಂತೂ ಚೇಂಜ್ ಮಾಡ್ತಾನೇ ಇದ್ದಾರೆ. ಇನ್ನ ಎಷ್ಟು ಕೆಫೆ ಚೇಂಜ್ ಮಾಡಿ ನಾವು ಒಂದು ಕೆಫೆಯಲ್ಲಿ ಕುತ್ಕೊಂಡು ಇವಳು ಟ್ರೀಟ್ ಕೊಡಿಸಿ ನಾನು ಲಂಚ್ ಮಾಡ್ತೀನಿ ಗೊತ್ತಿಲ್ಲ. 2ನೇ ಗೂಗಲ್ ರಿವ್ಯೂ ಕೆಫೆ ಬಂದು ಮೋಸ ಹೋಗಿರೋ ಡೇ ಇವತ್ತು. ಪರದಾಟದ ದಿನ ಏನಂತ್ಯ? ನಾನು ಗಣೇಶನ್ ನೋಡಕ್ ಹೋಗ್ಬೇಕು. ಹೊಟ್ಟೆ ಹಸಿತಾ ಇದೆ. ಕೆಫೆ ಹುಡ್ಕೋದ್ರಲ್ಲೇ ಸುಸ್ತಾಗ್ಬಿಟ್ಟಿದೆ ನನಗೆ. ಕೆಫೆ ಹುಡ್ಕೋದ್ರಲ್ಲೇ ಇನ್ನ ಯಾವಾಗ ಹೋಗಿ ಹೋಗ್ ಗಾಡಿ ಹತ್ತೋಗ್ ಬೇಗ. ಹ್ಯಾಪಿ ಬರ್ಡೇ ತಿಂಡಿ ಪೋತಿ. ನನ್ನ ಬರ್ಡೇ ಆಗೋದು ಜಾಸ್ತಿ ದಿವಸ ಆಗ್ಬಿಟ್ಟೆ. ನೋಡಿ, ನನ್ನ ಬರ್ಡೇ ಸಾಂಗ್ ಹಾಕೋತಾಳೆ. ಬರ್ಡೇ ಸಾಂಗ್ ಅಯ್ಯೋ ಬರ್ಡೇ ಸಾಂಗ್ ಹಾಕ ಕೇಳಿ ಬರ್ತಾವಳು ನೋಡಿ ಗೈಸ್. ಕೇಳೋದು ಬರ್ಡೇ ಸಾಂಗ್ ಹಾಕ್ಬಿಡ್ಬೇಕು. ಅರ್ಥ ಆಗ್ಬಾರ್ದು, ಏನು ಆಗ್ಬಾರ್ದು. ಇಲ್ಲ ಅಂದ್ರೆ ಅವಳು ಚಿಕ್ಕ ಮಕ್ಕಳಿಗೆ ಆಗ್ತಾರಲ್ಲ. ಅವಳೇ ಪಾಪ ಎಲ್ಲ ರೆಡಿ ಮಾಡ್ಕೊಂಡವಳೆ. ವಾಗ್ ಮಾಡ್ತಾ ಇಲ್ವಾ ನಿಂದಿನ್ನೇನು ಕೆಲಸ? ಅದರಲ್ಲಿ ನನ್ನ ಬರ್ಡೇ ಆಗೋದು ಜಾಸ್ತಿ ದಿವಸ ಆಗ್ಬಿಟ್ಟೈತಿ. ಅನುಷ ಏನಾದ್ರು ಮಾತಾಡು. ಏನು ಹುಡುಕ್ತಾಳೆ ಅದ್ರಲ್ಲಿ? ಏನಾದ್ರು ಮಾತಾಡ ಅನುಷಾ. ಕೇಕ್ನ ಯಾರಾದ್ರೂ ಸ್ಮೆಲ್ ಮಾಡ್ತಾರ ಗೈಸ್? ನನ್ನ ಫ್ರೆಂಡ್ಸ್ ಎಕ್ಸ್ಟ್ರಾರ್ಡಿನರಿ ನೋಡಿ. ಅದೆಲ್ಲ ಒಂದು ಟ್ಯಾಲೆಂಟ್. ಹ್ಯಾಪಿ ಬರ್ಡೇ ಅನು.
ಅವಳೆ ತಿಂತಾಳೆ ನೋಡಿ ನೋಡಿ. ತಿಂಡಿ ಪೋಟಿ. ಅದಕ್ಕೆ ಅದು ತಿಂಡಿ ಪೋತಿ ಅಂತ ನೋಡಿ. ಹೋಗಿ ಹೋಗು ಹೋಗಿ ನಾನು ಬ್ಲಾಗ್ ಮಾಡ್ತೀನಿ. ಹೊರಟೇ ಹೋದ. ತಿಂದೇನಾ ಅವ್ರ ವಾಯ್ಸ್ ಎಲ್ಲ ಸಕ್ಕತ್ತಾರೆ. ಮೈಕ್ ಶಶಿ ಬಂದು ನಮ್ಗೆ PUC ಇಂದ ಫ್ರೆಂಡ್, ಓಲ್ಡೆಸ್ಟ್ ಫ್ರೆಂಡ್. ಅವಾಗ ಅವಾಗ ಮೀಟ್ ಆಗಕ್ ಬರ್ತಿರ್ತಾರೆ. ನನ್ಗೆ ಹಂಗೆ ತಿನ್ಸಿಲ್ಲ. ಹಾ ಟಿಶ್ಯೂ ತಗೊಂಡ್ ನನ್ ಕೈ ಒರ್ಸು. ಟಿಶ್ಯೂ ತಗೊಂಡ್ ನನ್ ಕೈ ಒರ್ಸು. ಬ್ಲಾಗ್ ಭೂಮಿ ಎತ್ತಾಗ್ತೀನಿ ಬಿಡು. ಏ ಮಾತಾಡ್ಬೇಕಾದ್ರೆ ಅವಳ ಹತ್ರ ಮೈಕ್ ಇಸ್ಕೊ. ಮೈಕ್ ಕೈಯಲ್ಲಿ ಇಟ್ಕೊಳ್ತೀನಿ. ಅನು ನಿನ್ನ ಹ್ಯಾಪಿನೆಸ್ ನ ಎಕ್ಸ್ಪ್ರೆಸ್ ಮಾಡ್ಕೋ ಈಗ. ಅವ್ರಿಗೆ ಕೆಲ್ಸಕ್ಕೆ ಹೋದ್ಮೇಲಿಂದ ಅವ್ರ ಹ್ಯಾಪಿನೆಸ್ ಹೋಗೈತೆ. ಅನು ನೀನ್ ಇವಾಗ ಮದ್ವೆ ಚೂಸ್ ಮಾಡ್ತೀಯಾ ಕೆಲ್ಸ ಚೂಸ್ ಮಾಡ್ತೀಯಾ? ಮದ್ವೆ. ಗೈಸ್, ಯಾರ್ ನಮ್ಮ ಮನುಷ್ಯನ ಮದ್ವೆ ಆಗ್ತಿರೋ ನಿಮ್ ರೆಸ್ಯೂಮ್ ನ ಕಳ್ಸ್ಕೊಡಿ. ಇಂಟರ್ವ್ಯೂ ನಾನೇ ತಗೊಂತೀನಿ. ಇವಳಿಗೆ ಕೆಲ್ಸ ಬೇಡ ಅಂತೆ, ಮದ್ವೆ ಆಗ್ತಾಳಂತೆ. ದಯವಿಟ್ಟು ರೆಸ್ಯೂಮ್ ಕಳ್ಸ್ಕೊಡಿ. ಬೇಜಾನ್ ಆಸ್ತಿ ಇದೆ, ನಿಮ್ಗೆ ಬೇಜಾನ್ ಡೌರಿ ಕೊಡ್ತಾಳೆ. ಅವಳೇ ಕೆಲ್ಸ ಮಾಡ್ತಾಳೆ. ಕೆಲ್ಸ ಬಿಡ್ತೀನಿ ಅಂತ ಹೇಳ್ತಾಳೆ, ಇಲ್ಲ ಕೆಲ್ಸಕ್ಕೆ ಹೋಗೇ ಹೋಗ್ತಾಳೆ. ನಿಮ್ಗೂ ತುಡ್ದು ತಂದಾಕ್ತಾಳೆ. ಡೌರಿನೂ ಚೆನ್ನಾಗ್ ಕೊಡ್ತಾರೆ. ಆಸ್ತಿ ಪಾಸ್ತಿ ಎಲ್ಲ ಬೆಂಗಳೂರಲ್ಲಿ ಆಸ್ತಿ ಪಾಸ್ತಿ ಎಲ್ಲ ತುಂಬಾ ಚೆನ್ನಾಗಿದೆ. ಟ್ರಸ್ಟ್ ಮೀ, ಜಾಸ್ತಿ ಇದೆ, ನಾನ್ ನೋಡಿದ್ದೀನಿ. ಅಪ್ಲಿಕೇಶನ್ಸ್ ಬರ್ಲಿ. ಎಸ್, ಅಪ್ಲಿಕೇಶನ್ಸ್ ಬರ್ಲಿ. ಹುಡುಗಿಗೆ ವಯಸ್ಸು 22. ಅನುಷಾ ಗೌಡ ಹೆಸರು. ಅವ್ರಿಗೆಲ್ಲ ನಿನ್ಗೆ ಯಾವ ತರ ಹುಡುಗ ಬೇಕು ಅಂತೆಲ್ಲ ಹೇಳು. ಸದ್ಯ ಹುಡುಗ ಆಗಿದ್ರೆ ಸಾಕು ಅಂತ ಗೈಸ್. ಹುಡುಗ ಆಗಿದ್ರೆ ಸಾಕು. ಅವಳಿಗೆ ಕೆಲ್ಸ ತಪ್ಸಕ್ಕೋಸ್ಕರ ನೀವು ಬಂದು ಅವಳನ್ನ ಮದ್ವೆ ಮಾಡ್ಕೊಟ್ರೆ ಸಾಕಂತೆ. ನೋಡಿ, ಇದ್ದ ಆಪರ್ಚುನಿಟಿ ಯಾರಿಗ್ ಬೇಕು, ಯಾರಿಗುಂಟು ಯಾರಿಗಿಲ್ಲ. ಆರಾಮಾಗಿ ತಿನ್ಕೊಂಡು ಓಡಾಡ್ತಾಳಂತೆ. ನಮ್ ಫುಡ್ ಬಂತು. ಗೋಬಿ ಮಂಚೂರಿ ಡ್ರೈ ನಾನೇ ಬೇಡ ಅಂದ್ರೆ ಡ್ರೈ ಚೆನ್ನಾಗಿರಲ್ಲ. ಡ್ರೈ ಬೇಕಾ? ಡ್ರೈ ಬರಲ್ಲ. ಊಟಕ್ಕೆ ಡ್ರೈ. ನಾನು ಆಫ್ಟರ್ ಶ್ರಾವಣ 1 ಮಂತ್ ನಾನು ಚಿಕನ್ನೇ ತಿಂದಿಲ್ಲ. 1 ಮಂತ್ ಚಿಕನ್ನೇ ತಿಂದಿಲ್ಲ. ಇವಳು ಪ್ಯೂರ್ ವೆಜಿಟೇರಿಯನ್. ಇರೋ ಟೈಮಲ್ಲೆಲ್ಲ ಫುಲ್ ಖುಷಿ ಆಗ್ತಾ ಇರುತ್ತೆ. ಬಟ್ ಇವಾಗ ಐ ಆಮ್ ಬ್ಯಾಕ್ ಟು ನಾನ್ ವೆಜಿಟೇರಿಯನ್. ನಮ್ಗೆ ಕಂಪ್ನಿಗೆ ನಾನ್ ವೆಜ್ ತಿನ್ನೋಳು ಒಬ್ಳೆ. ದಿಸ್ ಲೇಡಿ ಇಸ್ ವೆಜಿಟೇರಿಯನ್. ವೆರಿ ಅನಾಯಿಂಗ್. ಯಾಕೆ ಬೇರೆಯವ್ರನ್ನ ಸಾಯಿಸ್ಬಿಟ್ಟು ನಾವು ಖುಷಿ ಪಡ್ಬೇಕು ಹೇಳಿ? ಅದ್ರಲ್ಲೇ ಸಂತೋಷ. ಅದು ಟೇಸ್ಟ್ ಇವಳಿಗೆ ಗೊತ್ತಿಲ್ಲ, ಸೊ ಹಿಂಗ್ ಮಾತಾಡ್ತಾಳೆ. ನಾನು ನನ್ನ ಚಿಕನ್ ಆಫ್ಟರ್ ಸೋ ಮೆನಿ ಡೇಸ್ ಎಂಜಾಯ್ ಮಾಡ್ಕೊಂಡು ತಿನ್ನು ಸೂಪರ್ ಆಗಿದೆ. ಹೌದಾ? ಸೂಪರ್. ಏನೇ ಗೊತ್ತಿಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ಚಿಕನ್. ಅದೇನ್ ಚಿಕನ್ ಅಂತಾರೋ ನನ್ಗಂತೂ ಗೊತ್ತಿಲ್ಲ ಜೀವನದಲ್ಲಿ. ಟೇಸ್ಟ್ ಗೊತ್ತಿಲ್ಲ ಚೆನ್ನಾಗಿ. ಮೈ ಕಟ್ಟಾನೆ ಇಟ್ಕೊಂಡಿಲ್ಲ. ಜಿಮ್ಗೆ ಹೋಗ್ತಿದ್ದಾಳೆ. ಸೊ ಅವಸ್ಥೆ ನೋಡಿ, ಅವಸ್ಥೆ. ಬಮ್ಮ ನಿಧಾನಕ್ಕೆ ಬಮ್ಮ. ಇನ್ಮೇಲೆ ಫುಲ್ ವರ್ಕೌಟ್, ಫುಲ್ ಡಯಟ್.
दुःख हर्ता वार्ता विघ्नाची नुर्वी पूर्वी प्रेम कृपा जयाची सर्वांगी सुंदर उटिशेंदुराची कंठी झळके माळ मुक्ता फळाची जय देव जय मंगल मूर्ती दर्शन मात्रे मन कामना पूर्ती जय देव जय देव ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಫುಲ್ಲು ಗಣೇಶ, ಡಿಫ್ರೆಂಟ್ ಗಣೇಶ ನೋಡಿ ಫುಲ್ಲು ಖುಷಿ ಆಗೋಯ್ತು. ಫುಲ್ ಡಾನ್ಸು ಎಲ್ಲ ನೋಡಿ. ಭೂಮಿ ಟೈಮ್ ಆಯ್ತು ಅಂತ ಮನೆಗೆ ಹೊರಟ್ಲು. ಇವಳು ನನ್ನ ಇವಾಗ ಡ್ರಾಪ್ ಮಾಡಿ ಅವಳು ಮನೆಗೆ ಹೊರಟ್ಲು. ಹೋಗ್ತೀನಿ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ ನೋಡಿದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.